ಜೈ ಹಿಂದ್ ಎಲ್ಲ ನನ್ನ CRPF ಆಸ್ಪಿರೆಂಟ್ಸ್ಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರಲ್ಲ. ಸೊ ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಆಲ್ರೆಡಿ ನಾವು CRPF ಅರ್ಜಿಗಳನ್ನ ಹಾಕಿದೀವಿ ಸರ್, ಅದ್ರದ್ದು ಫಿಸಿಕಲ್ ಅನ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಸರ್? ಫಸ್ಟ್ ನೋಟಿಫಿಕೇಶನ್ ದಲ್ಲಿ ಹೋದ ವರ್ಷ ಕಾಲ್ಫಾರ್ಮ್ ಮಾಡಿದಾಗ ಫಸ್ಟ್ ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಆಮೇಲೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡಿದ್ರು. ಸೊ ಈ ಸರಿ ನೋಟಿಫಿಕೇಶನ್ ದಲ್ಲಿ ಫಸ್ಟ್ ಗೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದಾರಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಸರ್, ಯಾವ ತರ ತಯಾರಿನ ನಡೆಸಬೇಕು? ಫಿಸಿಕಲ್ ಟೆಸ್ಟ್ ನಲ್ಲಿ ಸರ್ 16 ಮೀಟರ್ ಅಂತ ಒಂದಲ್ಲಿ ತೋರಿಸ್ತಾ ಇದೆ ಸರ್, ಒಂದ್ಸರಿ ಚೆಕ್ ಮಾಡಿದ್ರೆ ಗೂಗಲ್ ದಲ್ಲಿ 5 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಮಾಹಿತಿಗಳನ್ನ ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರ ಈ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಪ್ರತಿಯೊಬ್ರು ಕೂಡ ವಿಡಿಯೋನ ತಪ್ಪದೇ ನೋಡ್ಕೊಡ್ರಿ. ನಿಮಗೆ ಏನಾದ್ರೂ ಇಷ್ಟ ಆಗಿತ್ತು, ಸೊ ವಿಡಿಯೋ ಏನಾದ್ರೂ ಹೆಲ್ಪ್ ಆಗಿತ್ತಪ್ಪ ಅಂದ್ರೆ ಪ್ರತಿಯೊಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಯಾರೆಲ್ಲ CRPF ಟ್ರೇಡ್ಸ್ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ, ಸೊ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಪ್ರತಿಯೊಂದು ಕರ್ನಾಟಕದಲ್ಲಿ ಎಲ್ಲಾ CRPF ಆಸ್ಪಿರೆಂಟ್ಸ್ ಗೆ ಸೊ ವಿಡಿಯೋನ ಶೇರ್ ಮಾಡಿ. ಸೊ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಲ್ರೆಡಿ ನೋಡ್ಕೊಡ್ರಿ, ಅರ್ಜಿ ಸಲ್ಲಿಸುವ ದಿನಾಂಕ 20/4/2026 ಅರ್ಜಿ ಸ್ಟಾರ್ಟ್ ಆಗಿತ್ತು. ಕೊನೆಯ ದಿನಾಂಕ 19/5/2026 ಸೊ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸೋದು ಮುಗಿದಿತ್ತು. ಇಲ್ಲಿ ಕಾನ್ಸ್ಟೇಬಲ್ ಟೆಕ್ನಿಕಲ್ ಅಂಡ್ ಟ್ರೇಡ್ಸ್ಮನ್ ಅಂತ ಬಾಯ್ಸ್ ಅಂಡ್ ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ರು. ಆದ್ರೆ ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನ ಕೊಟ್ಟಿದ್ರು ಅಭ್ಯರ್ಥಿಗಳ. ಸೊ ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿಗಳನ್ನ ಕೊಟ್ಟಿದ್ರಪ್ಪ ಅಂದ್ರೆ, ಸೊ ನೋಡ್ಕೋಬಹುದು, ಕರ್ನಾಟಕದಲ್ಲಿ ಟೋಟಲಿ 466 ಹುದ್ದೆಗಳನ್ನ ಕೊಟ್ಟಿದಾರ. SSC GD ಯಲ್ಲಿ 25,000 ಕಾಲ್ಫಾರ್ಮ್ ಮಾಡಿದಾಗೂ ಕೂಡ ನಮಗೆ 500 ವೇಕೆನ್ಸಿಗಳನ್ನ ಸಿಕ್ಕಿರಲಿಲ್ಲ. CRPF ದಲ್ಲಿ ಸೊ ನಿಮ್ ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಅತಿ ಕಡಿಮೆ ಇದಾವ್ ನೋಡಿದ್ರೆ ವೇಕೆನ್ಸಿ ಬಂದ್ಬಿಟ್ಟು. ಸೊ ಆದ್ರೂ ಕೂಡ ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ 466 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಸೊ ಟೋಟಲಿ ಹುದ್ದೆಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂದ್ರೆ 9,175 ಹುದ್ದೆಗಳು. ಪುರುಷ ಅಭ್ಯರ್ಥಿಗಳಿಗೆ 9,096 ಇದಾವು, ಮಹಿಳಾ ಅಭ್ಯರ್ಥಿಗಳಿಗೆ 79 ಇದಾವು. ಇದು ಆಲ್ ಓವರ್ ಇಂಡಿಯಾ ಹೇಳ್ತಿರ್ತಕ್ಕಂಥದ್ದು. ಕರ್ನಾಟಕಕ್ಕಷ್ಟೇ ಸಪರೇಟ್ ಆಗಿ 466 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಸೊ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಿದಿರಿ ಅಂತ ಕಂಡ್ಕೊಂಡಿರಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ರು ಕೂಡ ಸೊ ಈ ಮಾಹಿತಿಯನ್ನ ಚೆಕ್ ಮಾಡ್ಕೊಡ್ರಿ. ಸೊ ಫಿಸಿಕಲ್ ಯಾವಾಗ ನಡಿಬಹುದು ಅಂತ ಹೇಳಿ ಸೊ ಅದ್ರ ಬಗ್ಗೆ ಕೊಡ್ತೀನಿ, ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ. ಸೊ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನಿಮ್ಗೆ, ಅದ್ರ ಫಿಸಿಕಲ್ ಅಲ್ಲಿ ಏನೇನ್ ಇರ್ತದ ಅನ್ನೋದನ್ನ ಸೊ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಒಂದ್ಸರಿ. ಫಿಸಿಕಲ್ ಟೆಸ್ಟ್ ನಲ್ಲಿ ಏನೆಲ್ಲ ಕಂಡಕ್ಟ್ ಮಾಡ್ತಾರೆ, ಸೊ ಫಿಸಿಕಲ್ ಟೆಸ್ಟ್ ಅನ್ನ ನೋಡ್ತಾ ಹೋಗೋಣ. ಫಿಸಿಕಲ್ ನಲ್ಲಿ ಎಷ್ಟು ನೀವು ಪಾಸ್ ಆಗ್ಬೇಕು, ಎಷ್ಟು ಫೇಲ್, ಸೊ ಎಷ್ಟು ರನ್ನಿಂಗ್ ಇರ್ತದ, ಸೊ ಪ್ರತಿಯೊಂದು ಕೂಡ ಅಪ್ಡೇಟ್ ಅನ್ನ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಡ್ರಿ. ಸೊ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದೀನಿ. ಸೊ ಚೆಕ್ ಮಾಡ್ಕೊಡ್ರಿ. ಸೊ ಇನ್ನು ಯಾರು ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ, ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಭ್ಯರ್ಥಿಗಳ. ಸೊ ನೋಡ್ಕೊಡ್ರಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ PET ಏನಿದೆಪ್ಪ ಅಂದ್ರೆ, ಸೊ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕ್ಲಿಯರ್ ದ PET ರೇಸ್ ವಿತ್ ಇನ್ ದ ಫಾಲೋವಿಂಗ್ ಟೈಮ್ ಲಿಮಿಟ್ಸ್. ಸೊ ಕೊಟ್ಟಿದ್ದಾರೆ. ಸೊ ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಇಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೋಸ್ಟ್ ಅಂದ್ರೆ ಟ್ರೇಡ್ ಕೊಟ್ಟಿದ್ದಾರೆ. ಸೊ ಯಾವ ಟ್ರೇಡ್ಗೆ ಎಷ್ಟು ರನ್ನಿಂಗ್ ಇದೆ, ಸೊ ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ಗೆ ಎಷ್ಟು ಮತ್ತು ಟೈಮಿಂಗ್ ಎಷ್ಟು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರೆಲ್ಲ ಸಿಟಿ ಡ್ರೈವರ್, ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, ನೆಕ್ಸ್ಟ್ ಸಿಟಿ ಮೋಟಾರ್ ಮೆಕ್ಯಾನಿಕ್, ನೆಕ್ಸ್ಟ್ ವೆಹಿಕಲ್, ನೆಕ್ಸ್ಟ್ ಅದೇ ತಕ್ಕ ಗಾರ್ಡ್ನರು, ಪೇಂಟರು, ಕಾರ್ಪೆಂಟರು, ಬ್ರಾಸ್ ಬ್ಯಾಂಡು, ನೆಕ್ಸ್ಟ್ ಪೈಪ್ ಬ್ಯಾಂಡು, ನೆಕ್ಸ್ಟ್ ಕಾಬ್ಲರು, ಟೇಲರು ಮತ್ತು ಬಗ್ಲರ್. ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿರಾ ಮೇಲ್ ಮತ್ತು ಫಿಮೇಲ್ ವಿದ್ಯಾರ್ಥಿಗಳು, ನಿಮ್ಗೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. ಎಷ್ಟು 5 ಕಿಲೋಮೀಟರ್ ರನ್ನಿಂಗ್ ಇರ್ತದ. 400 ಮೀಟರ್ ಟ್ರ್ಯಾಕ್ ಏನಾದ್ರು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಸೊ ಅಲ್ಲಿ 12.5 ರೌಂಡ್ ಅನ್ನ ನೀವು ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ 5 ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತಾ. ನಿಮಗೆ ಟೈಮಿಂಗ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 24 ನಿಮಿಷದವರೆಗಡೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಎಷ್ಟು 24 ಮಿನಿಟ್ಸ್ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು 1.6 ಕಿಲೋಮೀಟರ್ ಅಂದ್ರೆ 1600 ಮೀಟರ್ ಇರ್ತದ. 400 ಮೀಟರ್ ಟ್ರ್ಯಾಕ್ ಅನ್ನ 4 ರೌಂಡ್ ಅನ್ನು ಓಡಬೇಕಾಗುತ್ತಾ. ನಿಮ್ಗೆ 8.5 ನಿಮಿಷನ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳೇ. ನೆಕ್ಸ್ಟ್ ಅದರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ ಸರ್, ನಾವ್ ಎಲ್ಲನೂ ಕೂಡ 5 ಕಿಲೋಮೀಟರ್ ಅಂತ ತಿಳ್ಕೊಂಡಿದೀವಿ ಸರ್, ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ಗೆ ನಮಗೆ ಗೊತ್ತೇ ಇರಲಿಲ್ಲ ಅಂತಿರ್ತಕ್ಕಂಥ ಅಭ್ಯರ್ಥಿಗಳು, ಸೊ ಕುಕ್ ಆಗಿರ್ಲಿ, ವಾಟರ್ ಕ್ಯಾರಿಯರ್ ಆಗಿರ್ಲಿ, ಸೊ ಬಾರ್ಬರ್ ಆಗಿರ್ಲಿ, ನೆಕ್ಸ್ಟ್ ಅದರ ಜೊತೆಗೆ ಹೇರ್ ಡ್ರೆಸ್ಸರ್ ಆಗಿರ್ಲಿ, ವಾಸರ್ ಮನ್ ಆಗಿರ್ಲಿ, ನೆಕ್ಸ್ಟ್ ವಾಸರ್ ವುಮೆನ್ ಆಗಿರ್ಲಿ, ನೆಕ್ಸ್ಟ್ ಸಫಾಯಿ ಕರ್ಮಚಾರಿ ಆಗಿರ್ಲಿ. ಸೊ ಎರಡನೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎರಡನೇ ಪ್ಯಾರಾಗ್ರಾಫ್ ನೋಡಿ, ನಮ್ಮ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಏನಿದೆಯಲ್ಲ, ಸೊ ಈ ಟ್ರೇಡ್ಗೆ ಎಷ್ಟು ರನ್ನಿಂಗ್ ಅನ್ನ ಕೊಟ್ಟಿದಾರಪ್ಪ ಅಂದ್ರೆ, ಸೊ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇದೆ. ಎಷ್ಟು 1.6 ಕಿಲೋಮೀಟರ್ ರನ್ನಿಂಗ್ ಇದೆ 10 ನಿಮಿಷದಲ್ಲಿ. ಅರೆ, ಮಹಿಳಾ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟರ್ ರನ್ನಿಂಗ್ ಇಟ್ಟಿದ್ದಾರೆ.
8.5 ನಿಮಿಷ ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಪುರುಷ ಅಭ್ಯರ್ಥಿಗಳಿಗೆ ನೋಡ್ಕೋಬಹುದು, ಇಲ್ಲಿ ಉಳಿದಿರ್ತಕ್ಕಂಥ ಟ್ರೇಡ್ಗಳಿಗೆ 16 ನಿಮಿಷ ರನ್ನಿಂಗ್ ಅನ್ನ ಕೊಟ್ಟಿದ್ದಾರೆ. 10 ನಿಮಿಷದಲ್ಲಿ ಆರಾಮ್ಸಾಗಿ ನೀವು ನಡ್ಕೋತ ಬಂದ್ರು ಕೂಡ 16 ನಿಮಿಷ ಕ್ಲಿಯರ್ ಮಾಡ್ತೀರಿ. ನೆಕ್ಸ್ಟ್ ಅದೇ ತರನಾಗಿ ಇನ್ನುಳಿರ್ತಕ್ಕಂಥ ಟ್ರೇಡ್ಗಳಿಗೆ ಮಹಿಳಾ ಅಭ್ಯರ್ಥಿಗಳು 16 ನಿಮಿಷ ರನ್ನಿಂಗ್ ಇರ್ತದ. ಸೊ ಅವರಿಗೆ 12 ನಿಮಿಷ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ಫಿಸಿಕಲ್ ನಲ್ಲಿ ಇಷ್ಟೆಲ್ಲ ಇದೆ. ನೆಕ್ಸ್ಟ್ ಅದರ ಜೊತೆಗೆ ಸಿಟಿ ಮಾರ್ಷನ್ ಮತ್ತು ಎಲೆಕ್ಟ್ರಿಷಿಯನ್ ಯಾರು ಹಾಕಿದಿರಲ್ಲ, ಸೊ ಮಾರ್ಷನ್ ಮತ್ತು ಎಲೆಕ್ಟ್ರಿಷಿಯನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 16 ಕಿಲೋಮೀಟರ್ ಅಂದ್ರೆ 1600 ಮೀಟರ್ ಇರ್ತತಿ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತತಿ. 9 ನಿಮಿಷದಲ್ಲಿ ಅವರು ಅದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಅಭ್ಯರ್ಥಿಗಳೇ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಳ್ಳೋಣ, ನೆಕ್ಸ್ಟ್ ಏನ್ ಕೊಟ್ಟಿದಾರಪ್ಪ ಅಂತ ಕೇಸಿಂದ. ಸೊ ಪ್ರತಿಯೊಂದು ಫಿನ್ ಟು ಫಿನ್ ಆಗಿ ಅಪ್ಡೇಟ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಸರ್ ಫಿಸಿಕಲ್ ಆದ್ಮೇಲೆ ಸರ್ ಹೈಟ್ ಎಷ್ಟು ಇರ್ತದ? ಸೊ ಹೈಟ್ ಬಗ್ಗೆನೂ ಕೂಡ ಡೌಟ್ ಇದೆ ಅಂತ ಅನ್ಕೊಳ್ತೀನಿ ಪ್ರತಿಯೊಂದು ವಿದ್ಯಾರ್ಥಿಗೆ. ಸರ್ ಹೈಟ್ ಎಷ್ಟು ಹಿಡಿಬಹುದು, ಸೊ ಅದ್ರ ಬಗ್ಗೆ ಅದನ್ನ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಿದಿಲ್ಲ, ನೋಡ್ಕೊಡ್ರಿ. ಹೈಟ್ ಎಷ್ಟು ಬೇಕಾಗುತ್ತಾ? ಹೈಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಆದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹೇಳಿದ್ವಿ, ಇವಾಗ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಸೊ PST ವಿಲ್ ಬಿ ಕಂಡಕ್ಟೆಡ್ ಇನ್ ರೆಸ್ಪೆಕ್ಟ್ ಆಫ್ ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈ ದ PET ಸ್ಟೇಜ್ ದ PST ಶಾಲ್ ಇನ್ಕ್ಲೂಡ್. ನೋಡ್ಕೊಡ್ರಿ ಹೈಟ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಸೊ ಇಲ್ಲಿ ಟ್ರೇಡ್ ವೈಸ್ ಕೊಟ್ಟಿದ್ದಾರೆ ನಿಮಗೆ. ಟೆಕ್ನಿಕಲ್ ಅಂಡ್ ಟ್ರೇಡ್ಸ್ಮನ್ ಇದ್ದವರಿಗೆ ಹೈಟ್ ಮೇಲ್ ಕ್ಯಾಟಗರಿ ಅವರಿಗೆ, ಸೊ ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಎಷ್ಟು? 170 ಸೆಂಟಿಮೀಟರ್ ನೀವು ಹೈಟ್ ಅನ್ನ ಹೊಂದಿರಬೇಕಾಗುತ್ತಾ. ಸೊ ಎಷ್ಟು? 170 ಸೆಂಟಿಮೀಟರ್ ಹೈಟ್ ಹೊಂದಿರಬೇಕಾಗುತ್ತಾ. ಸೊ ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಸೊ ST ಕ್ಯಾಟಗರಿ ಅವರಿಗೆ ಹೈಟ್ ನಲ್ಲಿ ಕನ್ಸೆಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಸೊ ಅದನ್ನ ತೆಗೆದಾಕ್ಬಿಡಿ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಇದರಲ್ಲಿ ಎಕ್ಸಾಮ್ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ, ಸೊ ಮೇಡ್ ಆಫ್ ಸೆಲೆಕ್ಷನ್ ನೋಡ್ಕೊಡ್ರಿ ಯಾವ ತರ ಇರ್ತಪ್ಪ ಅಂದ್ರೆ, ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ವಿಲ್ ಕನ್ಸಿಸ್ಟ್ ಆಫ್. ಆಲ್ರೆಡಿ 2024ರಲ್ಲಿ CRPF ಟ್ರೇಡ್ಸ್ಮನ್ ಅನ್ನ 9,000 ಅವಾಗೂ ಕೂಡ ಕಾಲ್ಫರ್ ಮಾಡಿದ್ರು. ಫಸ್ಟ್ ಗೆ ಏನ್ ಮಾಡಿದ್ರಪ್ಪ ಅಂದ್ರೆ, ಸೊ ಅವ್ರು ಯಾವ ತರ ಕಂಡಕ್ಟ್ ಮಾಡಿದ್ರು, CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮುಖಾಂತರನೇ ಕಂಡಕ್ಟ್ ಮಾಡಿದ್ರು. ಸೊ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಏನು? ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಸೊ ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ನಲ್ಲಿ ಮೆರಿಟ್ ಕುಂತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಫಿಸಿಕಲ್ ಗೆ ಕರ್ಕೊಂಡು ಹೋದ್ರು. ಸೊ ಫಿಸಿಕಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದ್ರು. ಸೊ ಫಿಸಿಕಲ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಸೊ ಮೆಡಿಕಲ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಅನ್ನ ಚೆಕ್ ಮಾಡಿದ್ರು. ಟ್ರೇಡ್ ಟೆಸ್ಟ್ ಆದ್ಮೇಲೆ ಸೊ ನಿಮ್ದು ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತಾ. ಇಲ್ಲಿ ಕೊಟ್ಟಿದ್ದಾರೆ ಏನಂದ್ರೆ, ಮೊದಲಿಗೆ ನಿಮ್ದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದ್ರೆ ನಿಮ್ಮ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಫಿಸಿಕಲ್ ಕಂಡಕ್ಟ್ ಆದ್ಮೇಲೆ ಫಿಸಿಕಲ್ ನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಅದಾದ ನಂತರ ನಿಮ್ಗೆ CBT ಇರುತ್ತ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. 100 ಕ್ವಶನ್ಸ್ 100 ಮಾರ್ಕ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ನಲ್ಲಿ ಕೂಡ ಕಟಪ್ ನಿಲ್ಲಿಸ್ತಾರೆ. ಸೊ ಇಷ್ಟು ಕಟಪ್ ತಗೊಂಡಿರ್ತಕ್ಕಂಥ ಕರ್ನಾಟಕ ವಿದ್ಯಾರ್ಥಿಗಳು ಈ ಟ್ರೇಡ್ ಗೆ ಇಷ್ಟು ಕಟಪ್ ತಗೊಂಡಿರ್ತಕ್ಕಂಥವ್ರು ಸೊ ಪಾಸ್ ಆಗಿದ್ದೀರಾ. ನೆಕ್ಸ್ಟ್ ನೀವು ಟ್ರೇಡ್ ಟೆಸ್ಟ್ ಗೆ ಬರ್ಬೇಕಂತ ಎಕ್ಸಾಮ್ ಪಾಸ್ ಆದ್ಮೇಲೆ ಮತ್ತೊಂದು ಟ್ರೇಡ್ ಟೆಸ್ಟ್ ಅಡ್ಮಿಟ್ ಕಾರ್ಡ್ ಅನ್ನ ಬಿಡ್ತಾರ. ಸೊ ಟ್ರೇಡ್ ಟೆಸ್ಟ್ ನಲ್ಲಿ ಮತ್ತು ಸ್ಕಿಲ್ ಟೆಸ್ಟ್ ಎರಡನ್ನೂ ಕೂಡ ಒಮ್ಮೆ ಕಂಡಕ್ಟ್ ಮಾಡ್ತಾರ. ಆದ್ಮೇಲೆ ನಿಮ್ಮ ಮೆಡಿಕಲ್ ಚೆಕ್ಅಪ್ ಇರುತ್ತೆ. ಸೊ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು DV ಅಂದ್ರೆ ಮೆಡಿಕಲ್ ಚೆಕ್ಅಪ್ ಇರುತ್ತಾ, DME ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಎಕ್ಸಾಮ್ ಆದ್ಮೇಲೆ ಅಕಸ್ಮಾತ್ ಮೆಡಿಕಲ್ ಏನಾದ್ರು ಕೊಟ್ಟರಪ್ಪ ಅಂದ್ರೆ ವಾಪಸ್ ನಿಮ್ದ ಮೆಡಿಕಲ್ ಕೊಡ್ತಾರ. ಅದಾದ್ಮೇಲೆ ಫೈನಲಿ ಏನಪ್ಪಾ ಅಂದ್ರೆ, ಸೊ ಮೆರಿಟ್ ಲಿಸ್ಟ್ ಗೆ ನಿಮ್ದು ಏನಾದ್ರು ಬಂತಪ್ಪ ಅಂದ್ರೆ ನೀವು ಫೈನಲಿ CRPF ದಲ್ಲಿ ಸೆಲೆಕ್ಷನ್ ಆದ ಹಾಗೆ ಅಭ್ಯರ್ಥಿಗಳೇ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೋಬಹುದು ಸರ್ ಎಕ್ಸಾಮ್ ಸಿಲೆಬಸ್ ಏನಿದೆ ಅಂತ ಕೇಳ್ತಿರಲ್ಲ. ಸೊ ಎಕ್ಸಾಮ್ ಸಿಲೆಬಸ್ ಕೂಡ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಎಕ್ಸಾಮ್ ದಲ್ಲಿ ಏನ್ ಕೇಳಿದಾರೆ ಅಂತ ಸೊ ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಡಿ. ಓಕೆ, ಸೊ ಎಕ್ಸಾಮ್ ಸಿಲೆಬಸ್ ಏನೇನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಡ್ರಿ. ಒಂದ್ಸರಿ ನೋಟ್ ಡೌನ್ ಆದ್ರೂ ಮಾಡ್ಕೊಡ್ರಿ. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಎಕ್ಸಾಮ್ ಏನಿದೆಲ್ಲ, ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ವಿಲ್ ಕನ್ಸಿಸ್ಟ್ ಆಫ್ ಒನ್ ಆಬ್ಜೆಕ್ಟಿವ್ ಟೈಪ್ ಪೇಪರ್ containing 100 questions carrying 100 marks with the following composition. ನೋಡ್ಕೊಡ್ರಿ ಯಾವ್ದ್ರಪ್ಪ ಅಂದ್ರೆ, ಸೊ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ. ಅಂದ್ರೆ ಒಂದು ಕ್ವಶನ್ 4 ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ. ಸೊ 100 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ 100 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಇದೆ ಅಂತ ತಕ್ಷಣ ನಿಮ್ಗೆ ನೋಟ್ ಡೌನ್ ಅನ್ನು ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಗಳು ಯಾವ ಇರ್ತಾವ, ಅದರಲ್ಲಿ ಸಬ್ಜೆಕ್ಟ್ ಗಳು ಯಾವ ಇರ್ತಾವ ಅನ್ನೋದನ್ನ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಅಂದ್ರೆ ನಾರ್ಮಲ್ ಆಗಿ ರೀಸನಿಂಗ್ ಅಂತ ತಿಳ್ಕೊಂಡ್ಬಿಡ್ರಿ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ತಕ್ಷಣ ನಂಬರ್ ಆಫ್ ಕ್ವಶನ್ಸ್ 25, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ 25, ಅಂದ್ರೆ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಅಂತ 25 ಕ್ವಶನ್ಸ್ 25 ಮಾರ್ಕ್ಸ್, ಅದಕ್ಕೂ ಕೂಡ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ನೋಡ್ಕೊಡ್ರಿ 25 ಕ್ವಶನ್ಸ್ 25 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಇಂಗ್ಲಿಷ್ ಮತ್ತು ಹಿಂದಿ, ಸೊ ಇಂಗ್ಲಿಷ್ ಆದ್ರೂ ತಗೊಳ್ಬಹುದು, ಹಿಂದಿ ಆದ್ರೂ ತಗೋಬಹುದು ಗ್ರಾಮರ್ ಅನ್ನ, ಅದಕ್ಕೂ ಕೂಡ 25 ಕ್ವಶನ್ಸ್ 25 ಮಾರ್ಕ್ಸ್ ಇರುತ್ತೆ. ಎಕ್ಸಾಮಿಗೆ ನೋಡ್ಕೊಳ್ಳಿ ಅಭ್ಯರ್ಥಿಗಳೇ. SSGD ಯಲ್ಲಿ 80 ಕ್ವಶನ್ ಗಳಿಗೆ 1 ತಾಸು ಮಾತ್ರ ಟೈಮಿಂಗ್ ಇರುತ್ತೆ. ಇಲ್ಲಿ ನಿಮಗೆ 2 ತಾಸು ಟೈಮಿಂಗ್ ಕೊಟ್ಟಿದ್ದಾರೆ.
ಆರಾಮ್ಸಾಗಿ ನೀವು ಕೂಲಾಗಿ ಎಕ್ಸಾಮ್ ಅನ್ನ ಬರಿಬಹುದು. ಬಟ್ ಪ್ರಾಕ್ಟೀಸ್ ಮಾಡಿರ್ಬೇಕು, ಎಕ್ಸಾಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಯಾವುದೇ ಒಂದು ಕ್ವಶನ್ ಪೇಪರ್ ಆಗಿರ್ಲಿ, ಸೊ ಬಿಡಿಸ್ತಾ ಇದ್ರಿಪ್ಪ ಅಂದ್ರೆ, ನೀವೇನಾದ್ರೂ ಸ್ಟಡಿ ಮಾಡ್ತಾ ಇದ್ರಿಪ್ಪ ಅಂದ್ರೆ ಆರಾಮ್ಸಾಗಿ ನೀವು ಕ್ಲಿಯರ್ ಅನ್ನ ಮಾಡ್ಕೊಳ್ಬಹುದು ಅಭ್ಯರ್ಥಿಗಳೇ. ಸೊ ಎಕ್ಸಾಮ್ ಬಗ್ಗೆ ಹೆಂಗೆ ನಿಮಗೆ ಪ್ರತಿಯೊಂದು ಡೌಟ್ ಅನ್ನ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಸೊ ಎಲ್ಲಾನು ಹೈಟ್ ಬಗ್ಗೆ ಆಯ್ತು, ನೆಕ್ಸ್ಟ್ ಅದರ ಜೊತೆಗೆ ರನ್ನಿಂಗ್ ಬಗ್ಗೆ ಆಯ್ತು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಯಾರೆಲ್ಲ CRPF ಟ್ರೇಡ್ಸ್ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳ ಅಂದ್ರೆ ಆಗಸ್ಟ್ ಇದೆ, ಆಗಸ್ಟ್ದಲ್ಲಿ SSB ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. 3rd ವೀಕ್ ದಲ್ಲಿ ಸಶಸ್ತ್ರ ಕ್ಷೇಮಾಬಲ ಟ್ರೇಡ್ಸ್ಮನ್ ಹುದ್ದೆಯನ್ನ ಕಾಲ್ಫರ್ ಮಾಡಿದ್ರಲ್ಲ, ಅದಕ್ಕೆ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಆಗಸ್ಟ್ದಲ್ಲಿ ಕಂಪ್ಲೀಟ್ ಆಗುತ್ತೆ. ಸೆಪ್ಟೆಂಬರ್ದಲ್ಲಿ ನಿಮ್ಮ ರ್ಯಾಲಿ ನಡೆಯುವಂತ ಸಾಧ್ಯತೆ ಇದೆ. CRPF ದವರು ಸೆಪ್ಟೆಂಬರ್ದಲ್ಲಿ ನಡೆಯುವಂತ ಸಾಧ್ಯತೆ ಇದೆ. ಅಕ್ಯುರೇಟ್ ಹೇಳುದಿಲ್ಲ ನಾನು, ಅವಾಗ ನಡೀತದೆ ಅಂತ ಹೇಳಿ ಅವರು ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಎವರೇಜ್ ನಮ್ ಪ್ರಕಾರ, ಯಾಕಂದ್ರೆ CRPF ಅದ್ರ ಜೊತೆಗೆ SSB ಅವಾಗ ಅಪ್ಲಿಕೇಶನ್ ಕರೆದಿದ್ರು, ಆಲ್ರೆಡಿ SSB ಅನ್ನ ಫಿಕ್ಸ್ ಮಾಡಿದ್ದಾರೆ. CRPF ಕೂಡ ಅದೇ ಚಾನ್ಸಸ್ ಅಲ್ಲಿ ನಡೆಯಬಹುದು. ಸೊ ಆದ ಕಾರಣಕ್ಕೋಸ್ಕರ ನೀವೇನಾದ್ರೂ ಫಿಸಿಕಲಿ ತಯಾರಿಗಳನ್ನ ಮಾಡ್ತಾ ಇರಲಿಲ್ಲಪ್ಪ ಅಂದ್ರೆ, ಸೊ ಈಗಿನಿಂದನೇ ತಯಾರಿಯನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಭ್ಯರ್ಥಿಗಳ. ಅಂದ್ರೆ ನಿಮ್ಗೆ ಕನ್ಫರ್ಮೇಶನ್ ಆಗಿ, ಸೊ ಫಿಸಿಕಲಿ ಫಿಟ್ ಹಾಕಿನಿ, ಸೊ ನಾನು ಫಿಸಿಕಲಿ ಅದೀನಿ, ಸ್ಟ್ರಾಂಗ್ ಇದೀನಿ, ನಾನು ಫಿಸಿಕಲ್. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಫಿಸಿಕಲ್ ನಲ್ಲಿ ಫೇಲ್ ಆಗಿಬಿಟ್ಟು ಎಕ್ಸಾಮ್ ನಲ್ಲಿ ಕಾಂಪಿಟೇಷನ್ ಕಡಿಮೆ ಆಗುತ್ತ. 466 ವೇಕೆನ್ಸಿಗಳಿದಾವು, ವಿಚಾರ ಮಾಡ್ರಿ. ಫಿಸಿಕಲ್ ಪಾಸ್ ಮಾಡ್ಕೊಳ್ಳೇಬೇಕು, 5 ಕಿಲೋಮೀಟರ್ ರನ್ನಿಂಗ್ ಓಡಲೇಬೇಕು, ಅದು RFID ಮುಖಾಂತರನೇ ಓಡಿಸ್ತಾರೆ. ಪ್ರತಿಯೊಂದು 400 ಮೀಟರ್ ಟ್ರ್ಯಾಕ್ ನಲ್ಲಿ ಓಡಿಸ್ತಾರೆ. ಯಾವುದೇ ತರಂತ ರೋಡ್ ದಲ್ಲಿ ನಿಮ್ಗೆ ರನ್ನಿಂಗ್ ಇರೋದಿಲ್ಲ, 400 ಮೀಟರ್ ಟ್ರ್ಯಾಕ್ ಇರುತ್ತೆ, ಆ ಟ್ರ್ಯಾಕ್ ದಲ್ಲೇನೆ ರನ್ನಿಂಗ್ ಬಿಡ್ತಾರೆ. ಸೊ ಆದ ಕಾರಣಕ್ಕೋಸ್ಕರ RFID ನೀವು ಟೋಟಲಿ ಬಂದ್ಬಿಟ್ಟು 12 ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತ. ಸೊ ಅವ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ ಗ್ರೌಂಡ್ ಏನಾದ್ರು ನೀವು 12 ರೌಂಡ್ ಅನ್ನ 24 ನಿಮಿಷದಲ್ಲಿ ಕುಂದಿರಿಸಿದಿರಪ್ಪ ಅಂದ್ರೆ, ಬೇಕಾದಂತ ಗ್ರೌಂಡ್ ಅಲ್ಲಿ ಬಿಟ್ಟರು ಕೂಡ ನೀವು ಆರಾಮ್ಸಾಗಿ ಪಾಸ್ ಮಾಡ್ಕೋತೀರಿ. ಸೊ ಆದ ಕಾರಣಕ್ಕೋಸ್ಕರ ಅಭ್ಯರ್ಥಿಗಳೇ, ಸೊ ರೋಡ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಆದಷ್ಟು ಗ್ರೌಂಡ್ ನಲ್ಲಿ ಟೈಮಿಂಗ್ ಹಚ್ಚಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಒಂದು ಈಸಿ ಅಪಾರ್ಚುನಿಟಿ ಅನ್ಕೊಳ್ಬಹುದು CRPF ದಲ್ಲಿ ಸೇರ್ಕೊಳ್ಳಕ್ಕೆ. ಬಾಯ್ಸ್ಗೆ ಕೂಡ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಿದ್ದಾರೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಫಿಸಿಕಲ್ ಇದೆ, ಫಸ್ಟ್ ಫಿಸಿಕಲ್ ಪಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಿಸಿಕಲ್ ಫೇಲ್ ಆದ್ರಪ್ಪ ಅಂದ್ರೆ ಎಕ್ಸಾಮಿಗೆ ಕಟ್ಟಪ್ ತುಂಬಾನೇ ಕಡಿಮೆ ನಿಂದಿರುತ್ತೆ. ಸೊ ಆದ ಕಾರಣಕ್ಕೋಸ್ಕರ ಅಭ್ಯರ್ಥಿಗಳ ಸ್ಟಡಿ ಸ್ಟಾರ್ಟ್ ಮಾಡ್ಕೊಡ್ರಿ ಈಗಿನ ಫಿಸಿಕಲ್ ಅನ್ನ. ನೀವೇನಾದ್ರೂ ಫಿಸಿಕಲ್ ಬ್ಯಾಚ್ ಗೆ ಬರ್ಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ, ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ಅಗ್ನಿವೀರ್ ಆಯ್ತು, TA ಆಯ್ತು, SSCGD ಅಭ್ಯರ್ಥಿಗಳಿಗೆ SSB ಫಿಸಿಕಲ್ ಡೇಟ್ ಕೂಡ ಫಿಕ್ಸ್ ಆಗಿದೆ, ಅವರು ಕೂಡ ಬಂದಿದ್ದಾರೆ. ನೀವು ಕೂಡ CRPF ಟ್ರೇಡ್ಸ್ಮನ್ ವಿದ್ಯಾರ್ಥಿಗಳು ಕೂಡ ಆಲ್ರೆಡಿ ಬಂದು ಜಾಯ್ನ್ ಆಗಿದ್ದಾರೆ. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಅಡ್ಮಿಷನ್ ಕೂಡ ಪ್ರಾರಂಭವಾಗಿದೆ ಮತ್ತು ಅದರ ಜೊತೆಗೆ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಆಗಸ್ಟ್ 1ರಿಂದ. ನೀವೇನಾದ್ರೂ ಬರಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ, ಸೊ ನಮ್ಮ ಸಂಸ್ಥೆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಫಿಸಿಕಲ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಸೊ ಅದ್ರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ, ಫುಡ್ ವ್ಯವಸ್ಥೆನೂ ಕೂಡ ಇದೆ, ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದೀವಿ. ನಿಮ್ಗೆ ಡೈಲಿ 2 ಟೈಮ್ಸ್ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ, ಮತ್ತೆ ಒಂದ್ಸರಿ ನಿಮ್ಗೆ ವಾರದಲ್ಲಿ 2 ಸರಿ ಲಾಂಗ್ ರನ್ನಿಂಗ್ ಕೂಡ ಇರ್ತದ. ಪ್ರತಿಯೊಂದು ಫಿಸಿಕಲ್ ಗೆ ಆಕ್ಟಿವಿಟೀಸ್ ಗಳು ಏನ್ ಬೇಕಾಗಿತ್ತಲ್ಲ ಪ್ರತಿಯೊಂದು ನಿಮ್ಗೆ ಫಿಸಿಕಲ್ ಟ್ರೈನ್ ಅಪ್ ಅನ್ನ ಕೊಡ್ತಾ ಇದೀವಿ. ಚೆಸ್ಟ್ ಇಂಪ್ರೂವ್ಮೆಂಟ್ ಆಗಿರಲಿ, ಸೊ ಹೈಟ್ ಇಂಪ್ರೂವ್ಮೆಂಟ್ ಆಗಿರಲಿ, ಅದರ ಜೊತೆಗೆ ವೇಟ್ ಲಾಸ್ ಆಗಿರಲಿ, ಸೊ ನಿಮಗೆ CRPF ಗೆ ಏನ್ ಎಲಿಜಿಬಲ್ ಬೇಕಾಗುತ್ತಲ್ಲ, ಸೊ ಅದೆಲ್ಲನೂ ಕೂಡ ನಾವು ತಯಾರಿಗಳನ್ನ ಕೊಡಿಸ್ತಾ ಇದೀವಿ ಅಭ್ಯರ್ಥಿಗಳೇ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ, ಪುರುಷ ಅಭ್ಯರ್ಥಿಗಳಿಗೆ ಕೂಡ ಕಾಟೋ ಬೆಡ್, ಫಿಲ್ಟರ್ ನೀರ್ ವ್ಯವಸ್ಥೆ, ಪ್ರತಿಯೊಂದು ಸಪರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ನಿಮಗೂ ಕೂಡ ಇರುತ್ತೆ. ಸೊ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಕೊಡ್ತಾ ಇದೀವಿ. ನೀವೇನಾದ್ರೂ ಈ ಬ್ಯಾಚ್ ಗೆ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರಿ ಅಭ್ಯರ್ಥಿಗಳೇ, ಸೊ ಇಲ್ಲಿ ನಮ್ಮ ಆಫೀಸ್ ನಂಬರ್ಗೆ ಇದಕ್ಕೆ ಯಾವುದೇ ತರಂತ ಇನ್ಫಾರ್ಮೇಶನ್ ಸಿಗೋದಿಲ್ಲ, ಜಸ್ಟ್ ಅಡ್ಮಿಷನ್ ಇನ್ಫಾರ್ಮೇಶನ್ ಮಾತ್ರ ಸಿಗುತ್ತೆ. ಸರ್ CRPF ಮತ್ತೆ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ, ಸರ್ ಫಿಸಿಕಲ್ ಡೇಟ್ ಯಾವಾಗ ಬಿಡ್ತಾರೆ ಅಂತ ತಕ್ಷಣ ಪದೇ ಪದೇ ಈ ನಂಬರ್ಗೆ ಕಾಲ್ ಮಾಡಕ್ ಹೋಗಬೇಡಿ ವಿದ್ಯಾರ್ಥಿಗಳೇ. CRPF ನೀವೇನಾದ್ರೂ ಫಿಸಿಕಲ್ ಬ್ಯಾಚ್ ಗೆ ಬರ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಲೇ ಅಡ್ಮಿಷನ್ ಮಾಡ್ಕೊಂಡು ಜಾಯ್ನ್ ಆಗ್ಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ CRPF ಅಪ್ಡೇಟ್ ನಿಮಗೆ ಬಂದ ತಕ್ಷಣ, ಅಡ್ಮಿಟ್ ಕಾರ್ಡ್ ಬಿಟ್ಟ ತಕ್ಷಣ, ಡೇಟ್ ಫಿಕ್ಸ್ ಆದ ತಕ್ಷಣ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮರ್ಯಾಕ್ ಹೋಗ್ಬಿಡಿ ಅಭ್ಯರ್ಥಿಗಳೇ. ಪ್ರತಿಯೊಂದು ಫಿನ್ ಟು ಫಿನ್ ಆಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥ ಈ ನಮ್ಮ HJ ಇನ್ಫಾರ್ಮೇಶನ್ ಫ್ಯಾಕ್ಟರಿ ಅನ್ಕೊಳ್ಬಹುದು. ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಲೈಫ್ ಟೈಮ್ ಜಾಬ್ ಒಳಗಡೆ ಹೋದ್ಮೇಗೂ ಕೂಡ ನಾನು ಯಾವ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕ್ ಹೋಗ್ಬೇಡಿ. ಇದೇ ತರ ನಿಮ್ಮ ಸಪೋರ್ಟ್ ಇಲ್ಲಿ ಅಭ್ಯರ್ಥಿಗಳೇ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್.